ಹಾಯ್ ಎಲ್ರಿಗೂ. ಸೈನ್ಸ್ ಕಾನ್ಸೆಪ್ಟ್ ಮೇಲಿನ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಈ ಕಾನ್ಸೆಪ್ಟ್ಗಳನ್ನು ನಾವು ಈಸಿಯಾಗಿ ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ವಿಷಯಗಳು ಅಂತಂದರೆ ಅಪೋಜಿ ಪೆರೋಜಿ ಜೊತೆಗೆ ಅಪಹೆಲನ್ ಮತ್ತು ಪೆರಿಹೆಲನ್ ಅನ್ನುವಂಥ ಕಾನ್ಸೆಪ್ಟ್ಗಳು. ಮೊದಲಿಗೆ ಅಪೋಜಿ ಮತ್ತು ಪೆರಿಜಿ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಅಪೋಜಿ ಅಂತಂದರೆ ಏನು? ದೂರದ ಬಿಂದು. ಅಂದರೆ ಚಂದ್ರನು ಭೂಮಿಯ ಸುತ್ತ ಸುತ್ತುವಾಗ ಭೂಮಿಯಿಂದ ಅತಿ ದೂರ ಇರುವ ಬಿಂದುವನ್ನು ನಾವು ಅಪೋಜಿ ಅಂತೇಳಿ ಕರಿತೀವಿ. ಅಂದರೆ ಇದು ಚಂದ್ರನು ಭೂಮಿಯಿಂದ ತುಂಬ ದೂರದಲ್ಲಿರುವಂಥ ಸ್ಥಿತಿ ಆಗಿರುತ್ತೆ. ಈ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಡಿಸ್ಟೆನ್ಸಿಗೆ ದೂರದಲ್ಲಿರ್ತಕ್ಕಂಥ ಸ್ಥಿತಿಗೆ ಏನಂತೀವಿ ಅಂತಂದರೆ ಅಪೋಜಿ ಅಂತೇಳಿ ಕರಿತೀವಿ. ಅದೇ ರೀತಿ ಪೆರಿಜಿ ಅಂತಂದರೆ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಅಂದರೆ ಇಲ್ಲಿ ನಡೀತಿರತಕ್ಕಂಥದ್ದು ಚಂದ್ರ ಮತ್ತು ಭೂಮಿಯ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಚಂದ್ರನು ಭೂಮಿಯಿಂದ ಹತ್ತಿರದಲ್ಲೇ ಇದ್ದಾನೆ, ಸುತ್ತುತ್ತಿರುವಾಗ ಯಾವುದೋ ಒಂದು ಆ್ಯಂಗಲಲ್ಲಿ ಅತಿ ಸಮೀಪಕ್ಕೆ ಬರ್ತಾನೆ. ಆ ಒಂದು ಬಿಂದುವನ್ನು ನಾವು ಪೆರಿಜಿ ಅಂತೇಳಿ ಕರಿತೀವಿ. ಈಗ ಅಪೋಜಿಯಲ್ಲಿ ಅತಿ ದೂರ ಇದ್ದಾನೆ ಅಂತಂದಾಗ ಅಪೋಜಿಯಲ್ಲಿ ಚಂದ್ರನು ಭೂಮಿಯಿಂದ ತುಂಬ ದೂರದಲ್ಲಿದ್ದಾನೆ ಅಂದರೆ ನಮಗೆ ಭೂಮಿಗೆ ಚಂದ್ರ ಯಾವ ಥರ ಕಾಣಿಸ್ಬೋದು? ತುಂಬ ಚಿಕ್ಕದಾಗಿ ಕಾಣಿಸ್ತಾನೆ. ಅದೇ ರೀತಿ ಪೆರಿಜಿನಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾನೆ ಚಂದ್ರ ಭೂಮಿಗೆ. ಅದನ್ನೇ ಸೂಪರ್ ಮೂನ್ಗಳು ಎಲ್ಲಿ ಬರ್ತವೆ ಅಂತಂತಂದರೆ ಪೆರಿಜಿ ಇದ್ದಾಗ ಸೂಪರ್ ಮೂನ್ಗಳು ಆಗುವಂತಹದ್ದು. ಅದೇ ರೀತಿ ಅಪಹೆಲಿಯನ್ ಆ್ಯಂಡ್ ಪೆರಿಹೆಲಿಯನ್ ಅಂತ ನೋಡೋದಾದರೆ ಇಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಡಿಸ್ಟೆನ್ಸನ್ನು ಹೇಳ್ತಕ್ಕಂತಹದ್ದು ಅಪಹೆಲಿಯನ್ ಮತ್ತು ಪೆರಿಲಿಯನ್ ಅಂತಂದರೆ. ಇಲ್ಲಿ ಅಪಹೆಲಿಯನ್ನಲ್ಲಿ ಏನಾಗುತ್ತೆ ಅಂತಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಬಿಂದುವನ್ನು ಅಪಹೆಲಿಯನ್ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಇದು ಜುಲೈ ತಿಂಗಳಿನಲ್ಲಿ ಸಂಭವಿಸುತ್ತೆ. ಈ ಒಂದು ಅಂದರೆ ದೃಶ್ಯವನ್ನು ನಾವು ಯಾವಾಗ ಕಾಣ್ಬೋದು ಅಂತಂತಂದರೆ ಜುಲೈ ಮಂತಲ್ಲಿ ಕಾಣ್ಬೋದಾಗಿರುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ನ ತಿಳಿಸ್ತೀನಿ ಅಂತ. ಇಲ್ಲಿ ಎ ಫಾರ್ ಅವೇ ಅಂತ ತಿಳ್ಕೊಳ್ಳಿ. ಆ ಎರಡರಲ್ಲೂ ಅಷ್ಟೇ, ಅಪಹೆಲಿಯನ್ ಆಗಿರ್ಬೋದು ಅಥವಾ ಅಪೋಜಿ ಆಗಿರ್ಬೋದು, ಎರಡರಲ್ಲೂ ಕೂಡ ಎ ಫಾರ್ ಅವೇ ಅಂತ ತಿಳ್ಕೊಳ್ಳಿ. ಅವೇ ಅಂತಂದರೆ ದೂರ ಇರುವಂಥದ್ದು, ಆಯಿತಾ? ಈಗ ಅದಕ್ಕೆ ಆಪೋಸಿಟ್ ಅಂತಂತಂದರೆ ಪೆರಿಹೆಲಿಯನ್ ಬಂದು ಹತ್ರ ಆಗಿರುತ್ತೆ. ಅಂದರೆ ಭೂಮಿ ಸೂರ್ಯನಿಂದ ಹತ್ತಿರದಲ್ಲಿರ್ತಕ್ಕಂಥ ಸ್ಥಿತಿ ಆಗಿರುತ್ತೆ ಅನ್ನೋದು ನಮಗೀಗ ಗೊತ್ತಾಯಿತು. ಈಗ ನೆಕ್ಸ್ಟ್ ಅದನ್ನು ನೋಡುವ. ಪೆರಿಹೆಲಿಯನ್ ಅಂತಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವ ಬಿಂದು. ಈ ಸ್ಥಿತಿಯನ್ನು ನಾವು ಪೆರಿಹೆಲಿಯನ್ ಅಂತೇಳಿ ಕರಿತೇವೆ. ಇದು ನಮಗೆ ಜಾನ್ವರಿ ತಿಂಗಳಲ್ಲಿ ಗೋಚರಿಸುತ್ತೆ. ಅಂದರೆ ಅತಿ ಸಮೀಪ ಬಂದಂತೆ ಕಾಣುವಂಥದ್ದು ಜಾನ್ವರಿ ತಿಂಗಳಲ್ಲಿ ನಮಗೆ ಅಂತಂದರೆ ಬರಿಗಣ್ಣಿಗೆ ಇಲ್ಲದೆ ಇರ್ಬೋದು, ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡದೇ ಇರ್ಬೋದು. ಬಟ್ ಜಾನ್ವರಿ ಮಂತಲ್ಲಿ ಇದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ ಮತ್ತೊಂದು ಕನ್ಫ್ಯೂಷನ್ ಎಲ್ಲಿ ಅಂತಂದರೆ, ಈಗ ಅಪಹೆಲಿಯನ್ ಪೆರಿಹೆಲಿಯನ್ನಲ್ಲಿ ಸೂರ್ಯ ಮತ್ತು ಭೂಮಿ ನಡುವೆ ಆಗುತ್ತೆ. ಅಪೋಜಿ ಪೆರೋಜಿನಲ್ಲಿ ಚಂದ್ರ ಮತ್ತು ಭೂಮಿಯ ನಡುವೆ ಆಗುತ್ತೆ. ಇಲ್ಲೂ ಕನ್ಫ್ಯೂಸ್ ಆಗುತ್ತೆ. ಚಂದ್ರ ಭೂಮಿ ಸೂರ್ಯ ಎಲ್ಲರೂ ಬರೋದ್ರಿಂದ ಇದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಅಂತ ನೋಡೋದಾದರೆ, ಈಗ ಅಪಹೆಲಿಯನ್ ಅದನ್ನೇ ತಗೊಳ್ಳಿ. ಅದರಲ್ಲಿ ಏನಿದೆ? ಅಪಹೆಲಿಯನ್ ಮತ್ತು ಪೆರಿಹೆಲಿಯನ್ನಲ್ಲಿ ಲಯನ್ ಅನ್ನೋ ಒಂದು ವರ್ಡ್ ಇದೆ. ಲಯನ್ ಅಂತಂದರೆ ಏನು? ತುಂಬ ಬಲವಾದಂತಹದ್ದು, ತುಂಬ ಶಕ್ತಿಯುತವಾದಂಥ ಒಂದು ಪ್ರಾಣಿ. ಇಲ್ಲಿ ನಾವು ಅದನ್ನೇ ಯೂಸ್ ಮಾಡೋಣ. ನಮಗಿಲ್ಲಿ ಗೊತ್ತು ಈ ಎಲ್ಲ ಒಂದು ಸ್ಥಿತಿಗಳು ಸೂರ್ಯ, ಚಂದ್ರ, ಭೂಮಿ ನಡುವೆ ಆಗ್ತಿರ್ತಕ್ಕಂಥದ್ದು ಅಂತ. ಇವಾಗ ಲಯನ್ ಅಂತ ಬಂದಾಗ ಇಲ್ಲಿ ತುಂಬ ಶಕ್ತಿಯುತವಾದಂತಹದ್ದು. ಇಲ್ಲಿ ಶಕ್ತಿಯುತವಾದಂಥ ಕಾಯ ಯಾವುದು? 2 ಅಂತ ಬಂದಾಗ ನಮಗೆ ಮೊದಲು ಸೂರ್ಯ ಬರ್ತಾನೆ. ಅದರ ನಂತರದಲ್ಲಿ ಈ 3ರಲ್ಲಿ ಮೊದಲು ಸೂರ್ಯ, ನಂತರದಲ್ಲಿ ಭೂಮಿ. ಈಗ ನಮಗೆ ಗೊತ್ತಾಯಿತು ಲಯನ್ ಅಂತ ಎಲ್ಲಿ ಬರುತ್ತೋ ಆ ಒಂದು ವರ್ಡಲ್ಲಿ ಶಕ್ತಿಯುತವಾದಂತಹ ಆಕಾಶಕಾಯಗಳೇ ಇದ್ದಾವೆ ಅನ್ನೋದು. ಅಂದರೆ ಸೂರ್ಯ ಮತ್ತು ಭೂಮಿ. ಇನ್ನು ಉಳಿದಂತೆ ಅಪೋಜಿ ಪೆರೋಜಿಯಲ್ಲಿ ಭೂಮಿ ಮತ್ತು ಚಂದ್ರ, ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಥವಾ ಉಪಯುಕ್ತ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತಷ್ಟು ವಿಡಿಯೋಗಳಿಗೆ ಜ್ಞಾನದೃಷ್ಟಿ ಚಾನಲನ್ನು ವೀಕ್ಷಣೆ ಮಾಡಿ.